ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನೂ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ವೈದ್ಯರ ಜೊತೆ ಮಾತಾಡೋದಕ್ಕೆ. ಅದಕ್ಕೂ ಮುನ್ನ ಒಂದು ವಿಚಾರದಲ್ಲಿ ನಿಮ್ಮ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತೀನಿ ಮೇಡಮ್. ಇವತ್ತು ಒಂದು ಸ್ಟೋರಿ ಬಂದಿತ್ತು ಹಾಸನ ಜಿಲ್ಲೆಯಿಂದ. 85 ವರ್ಷದ ವಯೋವೃದ್ಧೆ ಮೇಲೆ 25 ವರ್ಷದ ಬಾಲಕನೊಬ್ಬನಿಂದ ಅತ್ಯಾಚಾರ ಅಂತಂದ್ಬಿಟ್ಟು ಒಂದು ಸುದ್ದಿ ಬಂದಿತ್ತು. ನಮಗೆಲ್ಲ ಬಹಳ ಆಶ್ಚರ್ಯ ಆಯಿತು. ಇನ್ಫ್ಯಾಕ್ಟ್ ಅಂದರೆ ಆ ಹುಡುಗನ ಮಾನಸಿಕ ಕಂಡೀಷನ್ ಹೇಗಿರುತ್ತೆ ಇಂಥ ಒಂದು ಇದಕ್ಕೆ ಇಳಿಬೇಕು ಅಂತಂದರೆ ಹೇಗೆ ಅದು ಸಾಧ್ಯ? ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇನೆ, ಈಗ ಸಾಮಾನ್ಯವಾಗಿ ಅತ್ಯಾಚಾರ ರೇಪ್ ಆಗೋದು ಬರೀ ಒಂದು ತುಂಬ ಮಾಡ್ರನ್ ಹುಡುಗಿಯರು, ಅದು ಕಡಿಮೆ ಡ್ರೆಸ್ ಹಾಕೊಂಡಿರೋ ಅಂಥವ್ರು ಇದ್ರದ್ದು ಅಂತ ಜನರಲ್ಲಿರೋ ಒಂದು ಭಾವನೆ. ಆದರೆ ಈ ಅತ್ಯಾಚಾರ ಅನ್ನೋದು ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಒಂದು ಇಳಿ ವಯಸ್ಸಿನ ಅಜ್ಜಿ ತನಕ, ನೀವು ಹೇಳಿ 85 ವಯಸ್ಸಲ್ಲಿ, ಅಲ್ಲಿ ತನಕ ಯಾರ ಮೇಲೆ ಬೇಕಾದರೂ ಅತ್ಯಾಚಾರ ಆಗ್ಬೋದು. ಈ ಅತ್ಯಾಚಾರ ಆಗೋದು ಬರೀ ಅವರ ಒಂದು ಲೈಂಗಿಕ ತೃಪ್ತಿ ಉದ್ರೇಕಕ್ಕೋಸ್ಕರವಾಗಿ ಬಹಳಷ್ಟು ಸಲ ಇರೋದಿಲ್ಲ. ಇನ್ನು ಕೆಲವು ಸಲ ಬಹಳಷ್ಟು ಸಲ ಅವರ ಪವರ್ ತೋರಿಸ್ಕೊಳ್ಳೋದಕ್ಕೆ ಅಥವಾ ದ್ವೇಷ ತೀರಿಸ್ಕೊಳ್ಳೋದಕ್ಕೆ, ಆಮೇಲೆ ಅವರ ಒಂದು ಆಸೆ ತೀರಿಸ್ಕೊಂಡು ಅವ್ರ ಮೇಲೆ ಇನ್ನೊಬ್ಬರ ಮೇಲೆ ಒಂದು ಕೀಳಾಗಿ ನೋಡಿ ಅವ್ರಿಗೆ ಒಂದು ಹಿಂಸೆ ಕೊಡೋ ಒಂದು ಮನೋಪ್ರವೃತ್ತಿ ಇರೋವಂಥದ್ದು. ಈ ರೀತಿ ಕಾರಣಗಳಿಂದ ಹೆಚ್ಚಾಗಿ ಅತ್ಯಾಚಾರಗಳು, ರೇಪ್ ಅನ್ನೋದು ಈ ಥರ ಆಗತ್ತೆ. ಈಗ ಎಷ್ಟೋ ಸಲ ಕೇಳಿದಾರೆ, ಅವ್ರಿಗೇನೋ ಅಜ್ಜಿ ಹತ್ರ ಹೋಗಿ ಏನೋ ದುಡ್ಡು ಕಾಸು ಕೇಳಿರ್ಬೋದು, ಇದು ಮಾಡಿ ಇವ್ರಿಗೆ ಒಂದು ಹೀನಾಯವಾಗಿ ಕಾಣಬೇಕು, ಅವ್ರನ್ನ ಇನ್ಸಲ್ಟ್ ಮಾಡಬೇಕು, ಒಂದು ಹಿಂಸೆ ಕೊಡಬೇಕು ಮಾನಸಿಕವಾಗಿ ಅನ್ನೋ ರೀತಿನಲ್ಲಿ ಕೂಡ ಆಗಿರತ್ತೆ. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಸೆಕ್ಸ್ ಪರ್ವರ್ಟ್ಸ್ ಅಂತ ಹೇಳ್ತೀವಲ್ಲ, ವಿಕೃತ ಕಾಮ ಅಥವಾ ವಿಕೃತ ಮನಸ್ಸಿರೋ ಅಂತವರಲ್ಲಿ, ಅವರಲ್ಲಿ ಕೂಡ ಹೇಳಿ, ಈಗ ಸೀರಿಯಲ್ ಕಿಲ್ಲರ್, ಸೀರಿಯಲ್ ರೇಪ್ ಅಂಡ್ ಮರ್ಡರ್ ಮಾಡೋ ತರ, ಇದರಲ್ಲಿ ಕೆಲವರಲ್ಲಿ ಈ ಮಾನಸಿಕವಾದ ಒಂದು ತೊಂದರೆ ಇರುತ್ತೆ. ಆ ಮಾನಸಿಕ ತೊಂದರೆ ಇರೋರು ಆ ಕೃತ್ಯಗಳಿಗೆ ಇಳಿತಾರೆ. ಇದು ಆ ಹುಡುಗನ ಇದು ಯಾವ ಕಾರಣಕ್ಕೆ ಮಾಡ್ದ ಅನ್ನೋದು ಗೊತ್ತಾಗಿಲ್ಲ. ನಿಮ್ಗೆ ಗೊತ್ತಿದ್ಯಾ ಗೊತ್ತಿಲ್ಲ, ತನಿಖೆ ನಡೀತಾ ಇದೆ. ಅದೇ, ಅದು ಯಾವ ಕಾರಣಕ್ಕೆ ಮಾಡ್ದ ಅನ್ನೋದು ಆಮೇಲೆ ಗೊತ್ತಾಗತ್ತೆ. ಸೊ ಸಾಧಾರಣವಾಗಿ ಇಂಥ ಇದೆಲ್ಲ ನಡೆಯೋದು ಅವ್ರ ಮೇಲೆ ದ್ವೇಷ ತೀರಿಸ್ಕೊಳ್ಳೋದು. ಇನ್ಯಾವುದೋ ಒಂದು ಕೂಡ ರೀಸೆಂಟ್ ಆಗಿ ಸ್ಟೋರಿ ನೋಡಿ, ಅವರಿಬ್ರು ಒಂದು ಹುಡುಗಿ ಲವ್ ಮಾಡಿದ್ರು ಅಂತ, ಅದನ್ನ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಹುಡುಗನ ತಾಯಿನೋ ಅಥವಾ ಹುಡುಗಿ ತಾಯಿನೋ ಅವ್ರ ಮೇಲೆ ಅತ್ಯಾಚಾರ ಮಾಡ್ಬಿಟ್ಟು ಅದನ್ನ ಅವರು ದ್ವೇಷ ತೀರಿಸ್ಕೊಂಡ್ರು ಅಂತ. ಸುಮ್ಮನೆ ಇದು ನನ್ನ ದ್ವೇಷ ತೀರಿಸ್ಕೊಳ್ಳೋದಕ್ಕೋಸ್ಕರ, ಹಿಂಸೆ ಕೊಡೋಕ್ಕೋಸ್ಕರ, ಅವ್ರನ್ನ ಕೀಳಾಗಿ ನೋಡೋದಕ್ಕೋಸ್ಕರ, ಮತ್ತೆ ಇವರ ಪವರ್ ಜಾಸ್ತಿ ಇದೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಇಂಥ ಸಂದರ್ಭಗಳಲ್ಲಿ ರೇಪ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಭಾಗಮಂಡಲದಿಂದ ವಿನಯ್ ಅಂತ ಕರೆ ಮಾಡಿದ್ದಾರೆ. ವಿನಯ್, ಹೇಳಿ, ಏನ್ ಸಮಸ್ಯೆ ಇದೆ ನಿಮಗೆ? ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಅವ್ರು ಕೊಡಿ, ಮಾತಾಡಿ, ಅವರು ಇದ್ದಾರೆ, ಮಾತಾಡಿ, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಮ್ಯಾರಿಡ್ ಆಗಿ ನಂದು 3 years ಆಯ್ತು. 1 year ಇಂದ ಸೆಕ್ಸ್ ಲೈಫ್ ಚೆನ್ನಾಗಿತ್ತು. ಇವಾಗ ಮೇಡಮ್ ಚೆನ್ನಾಗಿದೆ ಅಂತ. ಈಗ ಒಂದು 2 months ಬ್ಯಾಕ್ ಇಂದ ಒಂದ್ಸತಿ ನಮ್ಗೆ ಕರೆಂಟ್ ಶಾಕ್ ಹೊಡೆದಿತ್ತು. ಅದಾದ್ಮೇಲೆ ನನ್ನ ತನಿಸ್ ಟೆಂಟ್ ಆಗ್ತಾ ಇಲ್ಲ ಮೇಡಮ್. ಸೊ ನನ್ನ ಸೆಕ್ಸ್ ಲೈಫ್ ಲೀಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಕಷ್ಟ ಆಗಿದೆ ನನಗೆ. ಅಂದ್ರೆ ಈಗ ನಿಮ್ಗೆ ನಿಮ್ರಿಕೆದಲ್ಲಿ ತೊಂದರೆ ಆದಂಗ ಆಗಿದ್ಯಾ? ಹಾ. ಓಕೆ. ಸೊ ಆ ರೀತಿ ಕೆಲವು ಸಲ ಈಗ ಅದೇ ಶಾಕ್ ಏನೋ ಥರ ಆಗಿತ್ತು ಅಂತ ಹೇಳಿದ್ರೆ, ಸ್ವಲ್ಪ ಅದೇನಾದರೂ ಆಗಿರ್ಬೋದು ಅನ್ನೋ ಒಂದು ಆತಂಕ, ಒತ್ತಡ ನಿಮ್ಮ ಮನಸ್ಸಿನಲ್ಲಿ ಬಂದಿದ್ರೆ, ಅಥವಾ ಒಂದೆರಡು ಸಲ ಏನಾದರೂ ನಿಮಗೆ ಸಹಜವಾಗಿ ನೀವು ಸಂಭೋಗ ಮಾಡಬೇಕಾದ್ರೆ ಸರಿಯಾಗಿ ಆಗಿಲ್ಲದೆ ಇದ್ದಾಗ ಈ ಕಾರಣದಿಂದ ಏನಾದರೂ ಆಗಿರ್ಬೋದು ದೇಹದಲ್ಲಿ ಅನ್ನೋದೇ ಒಂದು ನಿಮ್ಮ ಮನಸ್ಸಿನಲ್ಲಿ ಆತಂಕ ಆಗಿರುತ್ತೆ. ಆ ಕಾರಣದಿಂದ ಒಂದೆರಡು ಸಲ ಆದಾಗ ಪದೇ ಪದೇ ಅದೇನೋ ಫೇಲ್ಯೂರ್ ಆಗಿದೆಯೇನೋ ಅನ್ನೋ ಥರ, ಫಿಯರ್ ಆಫ್ ಫೇಲ್ಯೂರ್ ಮತ್ತು ಫೇಲ್ಯೂರ್ ಅನ್ನೋ ಥರ ಒಂದು ವಿಷಯ ಸರ್ಕಲ್ ಆಗುತ್ತೆ. ಹಾಗಾಗಿ ಅದೇ ಕಾರಣದಿಂದ ಆಗಿದೆಯಾ ಏನಿದೆಯಾ ಅನ್ನೋದನ್ನು ಆ ಚಿಂತೆಯಿಂದ ಹೊರಗೆ ಬಂದು ನೀವು ಸಹಜವಾಗಿ ಸೇರೋ ಥರ ನೀವು ಮಾಡಿದಾಗ ತನಗೆ ಸರಿ ಹೋಗುತ್ತೆ. ಈ ತಾತ್ಕಾಲಿಕವಾಗಿರುತ್ತೆ. ಹಾಗೇನೂ ತೊಂದರೆ ಆಯಿತು ಅಂತ ಹೇಳಿದರೆ ನೀವು ಒಂದು ಲೈಂಗಿಕ ತಜ್ಞರ ಹತ್ರ ಬಂದು ಆ ನಿಮ್ರ ದೌರ್ಬಲ್ಯಕ್ಕೆ ಒಂದು ಸ್ವಲ್ಪ ಚಿಕಿತ್ಸೆ ಪಡ್ಕೊಳ್ಳಿ. ಸ್ವಲ್ಪ ದಿವಸದ ನಂತರ ಅದು ತನಗೆ ಸರಿ ಹೋಗುತ್ತೆ. ಓಕೆ, ಇನ್ನೂ ಕರೆಗಳು ಇದೆ. ಅದ್ರ ಮಧ್ಯದಲ್ಲಿ ಮತ್ತೊಂದು ಪತ್ರ ಓದ್ತಾ ಇದ್ದೀನಿ. ವಿಜಿ ಅಂತಕ್ಕಂಥವ್ರು ಪತ್ರ ಬರೆದಿದ್ದಾರೆ. ಇವರಿಗೆ 23 ವರ್ಷ, ಮದುವೆಯಾಗಿ 4 ವರ್ಷ ಆಗಿದೆ, ಮಕ್ಕಳಾಗಿಲ್ಲ. ಇವರಿಗೆ PCOS ಇದೆ, ಗಂಡನಿಗೆ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ ಅಂತ ರಿಪೋರ್ಟ್ ಬಂದಿದೆ. ಡಾಕ್ಟರ್ ಇವರಿಗೆ IVF ಸಜೆಸ್ಟ್ ಮಾಡಿದ್ದಾರೆ. ಹಾಗಾಗಿ ನಾವು IUI ಮಾಡಿಸ್ಕೊಳ್ಬಹುದಾ ಅಂತ ಕೇಳಿದ್ದಾರೆ. ಇದ್ರ ಜೊತೆಗೆ ಈ IVF ಹಾಗೂ IUIಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ. ಮತ್ತೊಂದು ವಿಚಾರ ಹೇಳಿದರೆ, ಇವರ ಹಸ್ಬೆಂಡ್ ಅಣ್ಣನಿಗೆ, ಅವ್ರಿಗೆ ಮದುವೆಯಾಗಿ 8 ವರ್ಷ ಆಗಿದೆಯಂತೆ, ಅವರು ಎಲ್ಲ ಟೆಸ್ಟಿಂಗ್ ಮಾಡಿಸಿದ್ದಾರೆ, ಅವ್ರಿಗೂ ಮಕ್ಕಳಾಗಿಲ್ಲ. ಸೊ ಇದ್ರದ್ದೇನಾದ್ರು ಲಿಂಕ್ ಇರ್ಬೋದಾ ಅಂತ ಇಷ್ಟೆಲ್ಲ ಕೇಳಿದ್ದಾರೆ. ಅಂದರೆ ಈಗ ಇಬ್ಬರಲ್ಲೂ ಕೂಡ ಗರ್ಭಧಾರಣೆಗೆ ತೊಡಕಿದೆ ಅಂತ, ಅಂದರೆ ಸಬ್ಫರ್ಟಿಲಿಟಿ. ಇವ್ರಿಗೆ PCOD ಇರೋದ್ರಿಂದ, ಅಂದರೆ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಇರೋದ್ರಿಂದ ಮೊಟ್ಟೆ ಬಿಡುಗಡೆನಲ್ಲಿ ತೊಂದರೆ ಇರುತ್ತೆ ಅವ್ರ ಹೆಂಡತಿಗೆ. ಗಂಡನಿಗೆ ವೀರ್ಯಾಣುಗಳ ಇದು ಕೌಂಟ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ, ಅಂದರೆ ಸಂಖ್ಯೆ ಕಡಿಮೆ ಇದೆ ಅದರೊಳಗೆ, ಅವ್ರಿಗೆ ಸ್ಪರ್ಮ್ ಕೌಂಟ್ ಅಂತೀವಲ್ಲ ಅದನ್ನು.
ಈ ರೀತಿ ಇರಬೇಕಾದ್ರೆ ಈಗ ಇಬ್ಬರಲ್ಲೂ ಸ್ವಲ್ಪ ತೊಡಕಿರ್ಬೇಕಾದ್ರೆ ಒಂದೊಂದು ಸಲ ಅದು ನಿಲ್ಲಬೇಕಾದ್ರೆ ಅದು ಗರ್ಭಧಾರಣೆ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಕೆಲವು ಸಲ ಏನಾಗುತ್ತೆ, ಗಂಡ ಹೆಂಡತಿನಲ್ಲಿ ಇರ್ಬೇಕಾದ್ರೆ ಒಬ್ರಿಗೆ ಫರ್ಟಿಲಿಟಿ ಪೊಟೆನ್ಷಿಯಲ್ ಅಂತೀವ, ಗರ್ಭಧಾರಣೆ ಸಾಮರ್ಥ್ಯ ಕೆಲವರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಗಂಡನಿಗೆ ತುಂಬಾ ಚೆನ್ನಾಗಿದ್ದಾರೆ, ಹೆಂಡತಿಗೆ ಸ್ವಲ್ಪ ತೊಡಕುಗಳಿದ್ರು ಕೂಡ ಒಂದಕ್ಕೊಂದು ಕಲ್ಲೆಲ್ಲೋ ಒಂದ್ ಕಡೆ ಅಡ್ಜಸ್ಟ್ ಆಗಿರುತ್ತೆ. ಅಥವಾ ಹೆಂಡತಿನಲ್ಲೂ ಏನೂ ತೊಂದರೆ ಇಲ್ಲದೆ ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಸ್ವಲ್ಪ ಮಟ್ಟಿನ ಕಡಿಮೆ ಕೌಂಟ್ ಅಥವಾ ಕಡಿಮೆ ಮೊಟಿಲಿಟಿ ಇದ್ರೂ ಕೂಡ ಪ್ರೆಗ್ನೆನ್ಸಿ ಆಗೋದು ಎಷ್ಟೋ ಸಲ ಆಗ್ಬಿಡತ್ತೆ. ಹಾಗಾಗಿ ಇಬ್ಬರಲ್ಲೂ ತೊಂದರೆ ಇರಬೇಕಾದ್ರೆ ಸ್ವಲ್ಪ ಅದು ಅವೆರಡನ್ನೂ ಸರಿಪಡಿಸ್ಕೋಬೇಕು. ಕೆಲವು ಸಲ ಕೌಂಟ್ ಇಂಪ್ರೂವ್ ಆಗೋದಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಅವ್ರ PCODಗೆ ಟ್ರೀಟ್ಮೆಂಟ್ ತಗೋಬೇಕು. ಇವ್ರ IUI ಮತ್ತೆ IVF ಏನು ವ್ಯತ್ಯಾಸ ಅಂತ, IUI ಅಂತ ಹೇಳಿದ್ರೆ ಇಂಟ್ರಾಯುಟ್ರೈನ್ ಇನ್ಸಮಿನೇಷನ್ ಅಂತ, ಇದನ್ನ ಗರ್ಭಕೋಶದೊಳಕ್ಕೆ ವೀರ್ಯನ ಸೇರಿಸೋದು IUI ಅಂತ ಹೇಳಿದ್ರೆ. ಆದ್ರೆ IVF ಅನ್ನೋದು ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ. ಇನ್ವಿಟ್ರೋ ಅಂದ್ರೆ ಹೊರಗಡೆ ಅಂತ ಅರ್ಥ, ದೇಹದ ಹೊರಗಡೆ ಫರ್ಟಿಲೈಸ್ ಮಾಡಿ ಅದನ್ನ ಭ್ರೂಣ ಆಗಿರೋದನ್ನ ಮತ್ತೆ ಗರ್ಭಕೋಶದ ಒಳಗೆ ಸೇರಿಸೋದು. ಅಂಡ್ ಎಂಬ್ರಿಯೋ IVF ET ಅನ್ನೋದು ಅದನ್ನೇನೆ, ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂಡ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ. ಸೊ ಅದನ್ನ ಇವ್ರಿಗೆ ಇದು ಯಾವ IUI ನಲ್ಲಿ ಕೂಡ ಸಾಧ್ಯವಾಗ್ಲಿಲ್ಲ ಅಂದಾಗ ನೆಕ್ಸ್ಟ್ ಹೈಯರ್ ಇದಕ್ಕೆ ಪ್ರಣಾಳಿ ಶಿಶು ವಿಧಾನ ಅನ್ನೋದು IVF ಇದಕ್ಕೆ ಮಾಡ್ಕೋಬೇಕು. ಓಕೆ, ಇನ್ನು ಬೆಂಗಳೂರಿನಿಂದ ಮಂಜುನಾಥ್ ಅಂತ ಕರೆ ಮಾಡಿದರೆ. ಮಂಜುನಾಥ್ ಮಾತಾಡಿ, ಏನು ಸಮಸ್ಯೆ ಇದೆ ಹೇಳಿ. ಹಲೋ ಸರ್. ಹೇಳಿ ಮಂಜುನಾಥ್. ಸರ್ ನಾನು ಸ್ವಲ್ಪ ಮೇಡಮ್ ಹತ್ರ ಮಾತಾಡ್ಬೇಕಾಗಿತ್ತು. ಮಾತಾಡಿ. ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಹಲೋ ಮೇಡಮ್, ಆಕ್ಚುಲಿ ನಾವು ಮದುವೆ ಆಗಿ 8 ತಿಂಗಳಾಯ್ತು. ಆಕ್ಚುಲಿ ನಮ್ಗೆ ಇವಾಗೆ ಮಕ್ಳು ಬೇಡ, ಒಂದ್ 3 ವರ್ಷ ಬೇಡ ಅನ್ಕೊಂಡಿದ್ವಿ. ಸರಿ, ಎಷ್ಟು ವಯಸ್ಸು ನಿಮ್ಮಿಬ್ರಿಗೂ? ನಮ್ಮ ಮಿಸ್ಟರ್ಸ್ ಬಂದು 19, ನನಗ್ ಬಂದು 24. ಖಂಡಿತ ನೀವು ಇನ್ನೊಂದ್ ಸ್ವಲ್ಪ ದಿವಸ ಕಾಯ್ಬೋದು, ಏನು ತೊಂದರೆ ಇಲ್ಲ. ಬಟ್ ಆದ್ರೆ ಅಂದ್ರೆ ಆಕ್ಚುಲಿ ನಾವು ಡೈಲಿ ಈಗ ಕಾಂಡೋಮ್ ಯೂಸ್ ಮಾಡ್ತಾ ಇದೀವಿ. ಸರಿ. ಸೊ ಅದರಿಂದ ಏನಾದ್ರು ಪ್ರಾಬ್ಲಮ್ ಏನಾಗುತ್ತಾ? 3 ವರ್ಷ ನಾವ್ ಹೇಗೆ ಕಾಪಾಡ್ಕೊಬಹುದು ಅಂತ ಸ್ವಲ್ಪ ಏನಾದ್ರು ಇನ್ಫಾರ್ಮೇಶನ್ ಕೊಡಕ್ಕೆ? ಹೌದು, ನೀವು ಕಾಂಡೋಮ್ ನಿಮ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದು ನೀವು ಪ್ರತಿ ಸಲ ಸರಿಯಾದ ರೀತಿ ಉಪಯೋಗಿಸಿದ್ರೆ ಸಾಧಾರಣವಾಗಿ ಅದು ಒಂದು ಒಳ್ಳೆ ಮೆಥಡೇನೆ. ಆದರೆ ಬಹಳಷ್ಟು ಸಲ ಈ ಕಾಂಡೋಮ್ ಉಪಯೋಗಿಸೋದ್ರೊಳಗೆ ಫೇಲ್ಯೂರ್ ರೇಟು ತುಂಬ ಜಾಸ್ತಿ ಇರುತ್ತೆ. ಅಂದರೆ ನೀವು ಅದನ್ನು ಉಪಯೋಗಿಸಿದ್ರು ಕೆಲವು ಸಲ ಒಂದು ನಾನಾ ಕಾರಣಗಳಿಂದ ಅದು ಕಾಂಡೋಮ್ ಸರಿಯಾಗಿ ಅದರ ಉಪಯೋಗ ಆಗದೆ ಗರ್ಭಧಾರಣೆ ಆಗೋವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಆವಾಗ ಮತ್ತೆ ಟೆನ್ಷನ್ ಆಗುತ್ತೆ ನಿಮಗೆ, ಈಗ ಮತ್ತೆ ಅಬಾರ್ಷನ್ ಮಾಡಿಸ್ಕೊಳ್ಳೋದಾ ಕಂಟಿನ್ಯೂ ಮಾಡೋದಾ ಏನು ಅಂತ. ಅದಕ್ಕೆ ಬದಲಾಗಿ ನೀವು ಅವರಲ್ಲಿ ಬೇರೆ ಏನೂ ತೊಂದರೆ ಇರಲಿಲ್ಲ ಅಂದರೆ ನೀವು ಗೈನಕಾಲಜಿಸ್ಟ್ ಹತ್ರ ಹೋದಾಗ ಅವ್ರು ಪರೀಕ್ಷೆ ಮಾಡಿ ತಿಳಿಸ್ಕೊಡ್ತಾರೆ. ತುಂಬ ಹೈ ಸಕ್ಸಸ್ ರೇಟ್ ಇರೋವಂಥ ಮೆಥಡನ್ನು ನೀವು ಉಪಯೋಗಿಸಿದ್ರೆ ಬಹಳ ಒಳ್ಳೆಯದು. ಇದನ್ನು ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಹಾರ್ಮೋನ್ಸ್ ಇರೋವಂಥ ಒಳ್ಳೊಳ್ಳೆ ಇದು ಕಾಂಟ್ರಸೆಪ್ಟಿವ್ ಪಿಲ್ಸ್ ಎಲ್ಲ ಬಂದಿದೆ. ಅದನ್ನು ಉಪಯೋಗಿಸಿದ್ರು ಏನು ಅಂತ ತೊಂದರೆ ಆಗೋದಿಲ್ಲ. ಆದರೆ ಈಗೆಲ್ಲ ಬಹಳಷ್ಟು ಜನಕ್ಕೆ ಸೈಕಲಾಜಿಕಲ್ ಎಫೆಕ್ಟ್ ಇದರ ಜಾಸ್ತಿ ಆಗಿರೋದ್ರಿಂದ ತೊಂದರೆ ಆಗಿದೆ ಅಷ್ಟೇ. ಅದನ್ನು ನೀವೊಂದು ಸ್ತ್ರೀರೋಗ ತಜ್ಞರ ಹತ್ರ ಹೋಗಿ ಅವ್ರಿಗೆ ಸೂಟ್ ಆಗತ್ತಾ ಅಂತ ನೋಡ್ಬೋದು. ಮತ್ತು ಏನೂ ತೊಂದರೆ ಇಲ್ಲ ಅಂದರೆ ಈವನ್ ಕಾಪರ್ ಟೀ ಕೂಡ ಹಾಕ್ಸ್ಕೊಂಡು ಒಂದು 3 ವರ್ಷ ನಮ್ಗೆ ಬೇಡ ಅಂದರೆ ಹಾಕಿಸ್ಕೊಂಡು ಒಂದು 3 ವರ್ಷದ ನಂತರ ತೆಗೆಸಿ ಮತ್ತೆ ನೀವು ಗರ್ಭಧಾರಣೆ ಕೂಡ ಪ್ರಯತ್ನ ಮಾಡಿ. ಸಾಕಷ್ಟು ವಿಧಾನಗಳಿದೆ. ಇದೆ, ಬೇಕಾದ ಇವ್ರಿಗೆ ಯಾವ್ದು ಸೂಟ್ ಆಗುತ್ತೆ, ಅವರಿಬ್ಬರಿಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದನ್ನು ಮಾಡ್ಬೋದು. ಓಕೆ, ಸೊ ಒಂದು ವಿರಾಮವನ್ನು ತೆಗೆದುಕೊಳ್ತಕ್ಕಂಥ ಸಮಯ ಬಂದಿದೆ. ಮತ್ತಷ್ಟು ಕರೆಗಳನ್ನು ಸ್ವೀಕರಿಸ್ತೀವಿ. ಖಂಡಿತ ನೀವು ನಿರಾಶರಾಗಬೇಡಿ, ಸಾಕಷ್ಟು ಸಮಯಾವಕಾಶ ಇದೆ, ಪ್ರಯತ್ನ ಪಡ್ತಾ ಇರಿ. ಖಂಡಿತ ನಿಮಗೆ ಕರೆ ಸಿಕ್ಕೇ ಸಿಗುತ್ತೆ, ನೀವು ಕೂಡ ಮಾತನಾಡ್ಬೋದು. ಈಗ ಒಂದು ಪುಟ್ಟ ಬ್ರೇಕ್.